ಸದ್ಯಕ್ಕ ಸ್ವಲ್ಪ ಅವ್ರು ಆರ್ಸ್ತಾರ ದಪ್ಪಂಕಾಯಿ. ಅದು ಮಾರ್ಕೆಟ್ಗೆ ಹೋದ್ರೆ ಸ್ವಲ್ಪ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ. ಅದನ್ನ ಬೇರೆ ಮಾಡ್ಕೊಂತೀವಿ. ಅದು ಇದು 2,000 ಇದ್ರೆ ಅದು 500 ಹಿಂಗ್ ಇದು 7,000 ಇದ್ರೆ ಅದು 3,500 ಒಟ್ಟು ಅದ್ರಾಗ ನಮ್ಗೇನು ಗೊತ್ತಾ, ಅಲ್ಲಿ ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ. ಆ ಕ್ವಾಲಿಟಿ ಸಲುವಾಗಿ ಏನ್ ಮಾಡ್ತೀವಿ ಗೊತ್ತಾ, ಒಬ್ರು ಆರ್ಸಕ್ಕೆ ಬಿಟ್ಟು ಬಿಡ್ತೀವಿ. ಎಲ್ಲ ಒಂದು ಈಗ ಹರಿದಿರ್ತಾರ, ಫಸ್ಟ್ ಟೈಮ್ ಹರಿದಿರ್ತಾರಲ್ಲ, ಒಂದೊಂದು ಕಾಯಿ ಉಳಿದಿರ್ತಾರೆ, ಅದನ್ನ ಮಿಸ್ ಆಗಿ ಹರ್ಕೊಂಡಿರ್ತಾರಲ್ಲ, ಅದನ್ನ ಬೇರೆ ಮಾಡಿಬಿಡ್ತೀವಿ. ಅದು ಉಳ್ಕಿದ ಮಾಲ್ ಒಟ್ಟು ಕೆಡಿಸ್ತೈತಿ. ಹಂಗಾಗಿ ಈ ಈತಂದು ಏನ ಕೆಲಸ ಏನ್ ಗೊತ್ತೇನ್ರಿ, ಶಾಲೆ ಮುಗಿಸ್ಕೊಂಬಂದನ್ರಿ, ಮುಗಿಸ್ಕೊಂಬಂದ್ಮೇಲೆ ನಮ್ಗೆ ಹೆಲ್ಪ್ ಮಾಡ್ತಾನ. ಸ್ವಲ್ಪ ಚೀಲ ಹಿಡಿಯೋದು, ಕಾಯಿ ಹಾಕೋದು ಅಂದ್ರ ಮುಂದೆ ಇವ್ರಿಗೆಲ್ಲ ಗೊತ್ತಾಗ್ಬೇಕಲ್ಲ, ಅದು ರೂಢಿ ಮಾಡ್ತಾ ಇದೀವಿ. ಯಾಕಂದ್ರೆ ಇವತ್ತಿನ ಕಾಲದಾಗ ನೌಕರಿ ಬಹಳ ಕಮ್ಮಿ ರೀ, ಎಲ್ಲಾ ಗುತ್ತಿ ಅದ್ರ ಮೇಲೆ ತುಂಬಕ್ಕಿಂತಾರ. ಈತ ರೂಢಿ ಮಾಡ್ಕೊಂತ ಹೋಗ್ಬೇಕು. ಇದನ್ನೆಲ್ಲ ಕಲಿಸಿದ್ರ ಮುಂದೆ ಮಾರ್ಕೆಟ್ ಹೋಗೋದು ಎಲ್ಲ ಇತ್ತ ಅನುಭವ ಆಗುತ್ತೆ. ಅದ್ರ ಸಂಬಂಧ ಇತ್ತು ನಾವು ಕರ್ಕೊಂಡ್ ಬಂದಿರ್ತೀವಿ. ಮತ್ತೆ ಈಟ್ ಹುಡುಗನ ಯಾಕೆ ಕರ್ಕೊಂಡ್ ಬಂದಿ ಅಂತೇಳಿ ಯಾರು ಇದ್ ಮಾಡಬಾರ್ದು. ಇತ್ತಗ ಮುಂದೆ ಮಾರ್ಕೆಟ್ ಎಲ್ಲ ಅನುಭವ ಆಗ್ಬೇಕು, ಅದು ಇಂಪಾರ್ಟೆಂಟ್. ಅದ್ರ ಸಂಬಂಧ ರೀ ನಮ್ಮಲ್ಲಿ ಏನೈತಿ ಗೊತ್ತಾರೆ, ಮಿಶ್ರ ಬೆಳೆ ಮಾಡ್ತೀರಿ. ಯಾವತ್ತು ಡ್ರೈಲ್ಯಾಂಡ್ ಹಾಕ್ಲಿ ನೀರಾವರಿ ಹಾಕ್ಲಿ ಒಂದು ಬೆಳೆ ಮಾಡಲ್ರಿ, ಒಂದು ಮಿಸ್ ಆದ್ರೆ ಒಂದು ಬಂದಿರ್ತ. ಇದೇನು ಗೊತ್ತಾರೆ, ಟೆಕ್ಲ ಬಿಸಿವಿ, ಟೆಕ್ಲ ಬೆಳೆದಿವಿ, 4 ಸಾಲ ಒಳಗ್ ಮಡ್ಕೊಂಡ್ ಮಾಡಿರ್ತೀವಿ. ಇದು ನಮ್ಗೆ ಲಾಭ ಇಲ್ಲ ಅಂದ್ರೂ ಕೂಡ ಆರಕ್ಷಂದ ಒಳ್ಳೆ ಇದನ್ನ ಆಧಾರ ತೊಗರಿ ನಾವು ಬೆಳಿತಕ್ಕಂತೀವಿ. ಅದು ಬೆನಿಫಿಟ್ ಅವ್ರ ಬರ್ತ. ಇದು ನಮ್ಗೆ ಬೆನಿಫಿಟ್ ಇಲ್ಲ, ಚವಳಿ ತೆಗೆದು ಬಿಡ್ತೀವಿ. ಲಾಭ ಇತ್ತಾ, ಇದಕ್ಕೆ ಎಲ್ಲ ಮೇಂಟೈನ್ ಮಾಡ್ಕೊಂತೀವಿ. ಈ ವರ್ಷ ಅಂತೂ ಸ್ವಲ್ಪ ಮೀಡಿಯಂ ಐತಿ, ಲಾಭ ಅಂತ ಇಲ್ಲ ಅಂತಲ್ಲ, ಲಾಸ್ ಏನಿಲ್ಲ, ನಮಗ ಅದಕ್ಕೆ ತಕ್ಕಾಗೈತಿ. ಲಾಸ್ಟ್ ಟೈಮ್ ಅಂತೂ ಅಗ್ದಿ ಬೆನಿಫಿಟ್, 7-8 ಸಾವಿರ ರೂಪಾಯಿ ಶ್ರೀಮಂತರಾಗ್ಯಾರ ಇದ್ರಾಗ. ಈ ವರ್ಷ ಹೆಚ್ಚು ಜಾಸ್ತಿ ಅದ್ ನೋಡ್ಕೊಂಡ್ ಜಾಸ್ತಿ ಬಿತ್ತಕ ಕಮ್ಮಿ ಐತಿ, ಲಾಸ್ ಏನಿಲ್ಲ. ಅದ್ರ ಆಲ್ಟರ್ನೇಟಿವ್ ನಮ್ಗೆ ಏನೈತಿ, ತೊಗರಿ ಐತಿ. ಇದನ್ನ ಇನ್ನೊಂದು ವಾರ 15 ದಿನ ಹುಡ್ಕೊಂತೀವ ಅಂತ ತೆಗಿತೀವಿ. ಮತ್ತೆ ಒಳ್ಳೆ ತೊಗರಿ ಮೇಂಟೈನ್ ಮಾಡ್ಕೊಂಡ್ ಅದ್ರ ಲಾಭ ಅದ್ರ ತೆಗಿತೀವಿ. ಏನ್ ಲಾಸ್ ಏನಾಗಲ್ಲ, ನಮ್ಗೆ ಬೆನಿಫಿಟ್ ಏನು ತೊಂದ್ರೆ ಆಗಲ್ಲ. ಹಂಗಾಗಿ ಆದ್ರೆ ಮುಂದೆ ಬರೋ ಪೀಳಿಗೆ ಇವ್ರಿಗೆಲ್ಲ ಗೊತ್ತಲ್ಲ ಅಂತೇಳಿ ಇವ್ರಿಗೆಲ್ಲ ಕಲ್ಸಕಂತೀವ್ರಿ. ಇವರ ಮುಂದಿನ ಯುವಕರು. ನೋಡಿದ್ರ ಸ್ನೇಹಿತರೆ, ಚವಳಿಕಾಯಿ ಬೆಳೆ ಮತ್ತು ಲಾಭ ಮತ್ತು ಲಾಸ್ ಯಾವ ತರ ಅಂತ ಅಣ್ಣವರೆಲ್ಲ ನಮಗೆ ಹೇಳಿದ್ರು. ದಯವಿಟ್ಟು K37 ರೈತನ ಮಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಲೈಕ್ ಮಾಡ್ರಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮ್ಮ ಮತ್ತೊಂದು ವಿಡಿಯೋಗೆ ಸ್ಫೂರ್ತಿ ಆಗುತ್ತೆ. ದಯವಿಟ್ಟು ಆದಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ, ಕಮೆಂಟ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.